ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. 18ನೇ ಶತಮಾನದ ಭಾರತ, ಬೃಹತ್ ಮೊಘಲ್ ಸಾಮ್ರಾಜ್ಯ ಅನ್ನೋ ಸೌಧ ಕುಸಿದು ಬೀಳ್ತಾ ಇದೆ. ಅದರ ಅವಶೇಷಗಳ ಮೇಲೆ ಹೊಸ ಅಧಿಕಾರಕ್ಕಾಗಿ ಹೋರಾಟ ಶುರುವಾಗಿದೆ. ಈ ರಾಜಕೀಯ ಕೋಲಾಹಲದ ಮಧ್ಯೆ ದಕ್ಷಿಣದಲ್ಲಿ, ನಮ್ಮ ಕರ್ನಾಟಕದ ಮಣ್ಣಿನಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ 1 ಶತಮಾನಕ್ಕೂ ಹೆಚ್ಚು ಕಾಲ ನಡೆದ ಪ್ರತಿರೋಧದ ಒಂದು ಮಹಾನ್ ಕತೆ ರೂಪುಗೊಳ್ಳುತ್ತಿತ್ತು. ಬನ್ನಿ, ಆ ಅಜೇಯರ ಕತೆಯನ್ನು ಇಂದು ನೋಡೋಣ. ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಿದ್ದ ವಿಜಯನಗರ ಸಾಮ್ರಾಜ್ಯ ಪತನ ಆಗಿತ್ತು. ಅದರ ನಂತರ ಕರ್ನಾಟಕದಲ್ಲಿ ಏನಾಯಿತು ಅಂದ್ರೆ, ಇಡೀ ರಾಜ್ಯ ಸಣ್ಣ ಸಣ್ಣ ಪಾಳೆಪಟ್ಟುಗಳಾಗಿ, ಅಂದ್ರೆ ಚಿಕ್ಕ ಚಿಕ್ಕ ಸಂಸ್ಥಾನಗಳಾಗಿ ಹಂಚೋಗಿತ್ತು. ಇದರಿಂದ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್, ಅಂದ್ರೆ ರಾಜಕೀಯ ಶೂನ್ಯತೆ ಸೃಷ್ಟಿಯಾಗಿತ್ತು. ಸರಿಯಾಗಿ ಇದೇ ಸಮಯಕ್ಕೆ, ಅಂದ್ರೆ 18ನೇ ಶತಮಾನದಲ್ಲಿ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅವರು ಸುಮ್ಮನೆ ವ್ಯಾಪಾರ ಮಾಡ್ಕೊಂಡಿರಲಿಲ್ಲ, ನಿಧಾನವಾಗಿ ತಮ್ಮ ರಾಜಕೀಯ ಪ್ರಾಬಲ್ಯವನ್ನ ಸ್ಥಾಪಿಸೋಕೆ ಶುರು ಮಾಡಿದ್ರು. ಇಲ್ಲಿನ ವ್ಯಾಪಾರ, ಕೃಷಿ ಎಲ್ಲವನ್ನೂ ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ಕೊಳ್ಳೋಕೆ, ಅಕ್ಷರಶಃ ಶೋಷಿಸೋಕೆ ಶುರು ಮಾಡಿದ್ರು. ಬ್ರಿಟಿಷರ ಈ ನಡೆಯಿಂದ ಏನಾಯಿತು? ಇದರ ಪರಿಣಾಮ ತುಂಬಾನೇ ದೊಡ್ಡದು. ನಮ್ಮ ಸ್ಥಳೀಯ ರಾಜರಿಗೆಲ್ಲ ಒಂದು ರೀತಿಯ ಅಭದ್ರತೆ ಕಾಡೋಕೆ ಶುರುವಾಯಿತು. ಸಹಜವಾಗಿಯೇ ಕರ್ನಾಟಕದ ತುಂಬೆಲ್ಲ ದಂಗೆಗಳು ಶುರುವಾದವು. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು. ಈ ಎಲ್ಲಾ ಹೋರಾಟಗಳು ಒಟ್ಟಾಗಿ ನಡೆಯಲಿಲ್ಲ. ರಾಜರು, ಜಮೀನ್ದಾರರು ಎಲ್ಲರೂ ಒಬ್ಬೊಬ್ಬರೇ ಹೋರಾಡ್ತಿದ್ರು, ಒಗ್ಗಟ್ಟು ಇರಲಿಲ್ಲ. ಇದು ಚೆಸ್ ಬೋರ್ಡ್ ಮೇಲೆ ಬ್ರಿಟಿಷರಿಗೆ ದೊಡ್ಡ ಅಡ್ವಾಂಟೇಜ್ ಆಯ್ತಲ್ವಾ? ಈ ಸ್ಲೈಡ್ ಮೇಲೆ ಒಮ್ಮೆ ಕಣ್ಣಾಡಿಸಿ. ಈ ಟೈಮ್ಲೈನ್ ಏನ್ ಹೇಳುತ್ತೆ ಗೊತ್ತಾ? ಕರ್ನಾಟಕದ ಪ್ರತಿರೋಧ ಅನ್ನೋದು 1-2 ಯುದ್ಧದ ಕಥೆಯಲ್ಲ, ಬದಲಿಗೆ 1 ಶತಮಾನಕ್ಕೂ ಹೆಚ್ಚು ಕಾಲ ನಿರಂತರವಾಗಿ ಉರಿದ ಒಂದು ಹೋರಾಟದ ಕಿಡಿ. 1707ರಲ್ಲಿ ಮೊಘಲರ ಪತನ ಶುರುವಾದಾಗಿನಿಂದ ಹಿಡಿದು 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದವರೆಗೆ ಈ ಹೋರಾಟದ ಜ್ವಾಲೆ ಆರ್ಲೇ ಇಲ್ಲ, ಬದಲಿಗೆ ಒಂದರಿಂದ ಇನ್ನೊಂದಕ್ಕೆ ಕಾಡ್ಗಿಚ್ಚಿನಂತೆ ಹಬ್ಬುತ್ತಲೇ ಇತ್ತು. ಹಾಗಾದ್ರೆ ಬನ್ನಿ, ಈ ದೊಡ್ಡ ಪ್ರತಿರೋಧದ ಕಥೆಯ ಮೊದಲ ಅಧ್ಯಾಯವನ್ನ ತೆರೆಯೋಣ. ಈ ಹೋರಾಟ ಬೀದಿಗಳಿಂದ ಶುರುವಾಗಿಲ್ಲ, ಬದಲಿಗೆ ಒಂದು ಸುಸಂಘಟಿತ, ಶಕ್ತಿಶಾಲಿ ರಾಜ್ಯದ ಅರಮನೆಯಿಂದ ಆರಂಭವಾಯಿತು. ಇದೇ ತರದ ಒಂದು ಅಸ್ಥಿರ ಪರಿಸ್ಥಿತಿಯಲ್ಲೇ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ರಾಜವಂಶದ ಉದಯ ಆಗುತ್ತೆ. ಅದೇ ಮೈಸೂರಿನ ಒಡೆಯರ್ ರಾಜವಂಶ. ವಿಜಯನಗರ ವೈಭವದ ನಂತರ ಕರ್ನಾಟಕವನ್ನು ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದವರು ಇವರು. ಹಾಗಾದ್ರೆ ಅವರ ಆಟದ ಮೊದಲ ನಡೆಗಳು ಹೇಗಿದ್ವು? ಬನ್ನಿ ನೋಡೋಣ. ಈ ಕತೆ ಶುರುವಾಗೋದೇ ಒಂದು ಸಣ್ಣ ಪಾಳೆಪಟ್ಟಿನಿಂದ. ಮೈಸೂರಿನ ಹತ್ರ ಇದ್ದ ಹದಿನಾಡು ಅನ್ನೋ ರಾಜ್ಯ. ಅಲ್ಲಿನ ರಾಜನಿಗೆ ಗಂಡು ಉತ್ತರಾಧಿಕಾರಿ ಇಲ್ಲದೆ ಅವರು ತೀರ್ಕೊಳ್ತಾರೆ. ರಾಜನಿಗೆ ಗಂಡು ಮಗ ಇಲ್ಲ ಅಂದ್ರೆ ಏನಾಗುತ್ತೆ? ಸಹಜವಾಗಿಯೇ ರಾಜ್ಯದಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಈ ಅವಕಾಶವನ್ನೇ ಕಾಯ್ತಿದ್ದ ಒಬ್ಬ ವ್ಯಕ್ತಿ ಇದ್ದ. ಆತನೇ ದಳವಾಯಿ ಮಾರನಾಯಕ, ಅಂದ್ರೆ ಆ ರಾಜ್ಯದ ಮಿಲಿಟರಿ ಚೀಫ್. ಆತ ಏನ್ ಮಾಡ್ದ? ರಾಜಕುಮಾರಿಯನ್ನ ನನಗೇ ಮದುವೆ ಮಾಡಿಕೊಡಿ ಅಂತ ಒತ್ತಾಯ ಮಾಡಕ್ ಶುರು ಮಾಡ್ದ. ಅವನ ಉದ್ದೇಶ ಸ್ಪಷ್ಟವಾಗಿತ್ತು: ಮದುವೆ ನೆಪದಲ್ಲಿ ಅಧಿಕಾರವನ್ನ ಕಸಿದುಕೊಳ್ಳೋದು. ಸರಿಯಾಗಿ ಇದೆಂಥ ಟೈಮಿಂಗ್ ನೋಡಿ. ಇದೇ ಬಿಕ್ಕಟ್ಟಿನ ಸಮಯದಲ್ಲಿ ಗುಜರಾತಿನ ದ್ವಾರಕೆಯಿಂದ 2 ಅಣ್ಣ ತಮ್ಮಂದ್ರು ಮೈಸೂರಿಗೆ ಬರ್ತಾರೆ. ಅವರೇ ಯದುರಾಯ ಮತ್ತು ಕೃಷ್ಣರಾಯ. ಅವರ ಈ ಎಂಟ್ರಿ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಯದುರಾಯ ಸುಮ್ಮನೆ ಕೂರ್ಲಿಲ್ಲ. ಅವರು ನೇರವಾಗಿ ರಾಣಿ ಹತ್ರ ಹೋಗಿ ಸಹಾಯ ಮಾಡೋದಾಗಿ ಮಾತ್ಕೊಟ್ರು. ಅಷ್ಟೇ ಅಲ್ಲ, ದಳವಾಯಿ ಮಾರನಾಯಕನಿಗೆ ಸವಾಲು ಹಾಕಿ ಯುದ್ಧದಲ್ಲಿ ಅವನನ್ನ ಸೋಲಿಸಿದ್ರು. ಇದರಿಂದ ಖುಷಿಯಾದ ರಾಣಿ ತನ್ನ ಮಗಳನ್ನ ಯದುರಾಯನಿಗೆ ಕೊಟ್ಟು ಮದ್ವೆ ಮಾಡಿದ್ರು. ನೋಡಿ, ಹೀಗೆ 1399ರಲ್ಲಿ ಒಂದೇ ಒಂದು ಚಾಣಾಕ್ಷ ನಡೆಯಿಂದ ಮುಂದಿನ 500ಕ್ಕೂ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಒಡೆಯರ್ ರಾಜವಂಶ ಶುರುವಾಯಿತು. ಈ ರಾಜವಂಶವನ್ನ ಗಟ್ಟಿಗೊಳಿಸಿದ್ದು 2 ಪ್ರಮುಖ ರಾಜರು. ಮೊದಲಿಗರು ರಾಜ ಒಡೆಯರ್. ಇವರು ಆ ಸಣ್ಣ ಪಾಳೆಪಟ್ಟನ್ನ ಒಂದು ದೊಡ್ಡ ರಾಜ್ಯವಾಗಿ ವಿಸ್ತರಿಸಿದ್ರು. ಅಷ್ಟೇ ಅಲ್ಲ, ಇವತ್ತಿಗೂ ನಾವು ಸಂಭ್ರಮದಿಂದ ಆಚರಿಸೋ ಮೈಸೂರು ದಸರಾ ಉತ್ಸವವನ್ನ ಶುರು ಮಾಡಿದ್ದೇ ಇವರು. ಇವರ ನಂತರ ಬಂದವರು ಚಿಕ್ಕದೇವರಾಜ ಒಡೆಯರ್. ಇವರು ಶಿವಾಜಿಯಂತಹ ಬಲಿಷ್ಠರ ಆಕ್ರಮಣವನ್ನೇ ತಡೆದರು, ಮೊಘಲರಿಂದ ಬೆಂಗಳೂರು ನಗರವನ್ನೇ ಖರೀದಿಸಿದ್ರು ಮತ್ತು ರಾಜ್ಯದಲ್ಲಿ ಹೊಸ ಅಂಚೆ ವ್ಯವಸ್ಥೆಯನ್ನ ಜಾರಿಗೆ ತಂದರು. ಸರಿ, ಆಟ ಹೀಗೆ ಮುಂದುವರಿತಾ ಇತ್ತು. ಆಗ ಬ್ರಿಟಿಷರು ಒಂದು ನಿರ್ಣಾಯಕ ನಡೆ ಇಟ್ರು. ಇದನ್ನ ಚೆಸ್ನಲ್ಲಿ ಚೆಕ್ ಅಂತಾರಲ್ಲ ಹಾಗೆ. ಅವರು ಒಡೆಯರಾಜನನ್ನೇ ಸೈಡ್ಗೆ ಸರಿಸಿ ಆಟದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋಕೆ ನೋಡಿದ್ರು. ಅದು 1831. ಮೈಸೂರಿನಲ್ಲಿ ಒಂದು ಸಣ್ಣ ದಂಗೆ ನಡೀತು. ಬ್ರಿಟಿಷರು ಇದನ್ನೇ ಕಾರಣವಾಗಿಟ್ಕೊಂಡು ರಾಜ ಮೊಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಸರಿಯಿಲ್ಲ ಅಂತ ಆರೋಪ ಮಾಡಿ ಇಡೀ ಮೈಸೂರು ರಾಜ್ಯದ ಆಡಳಿತವನ್ನ ತಮ್ಮ ಕೈಗೆ, ಅಂದ್ರೆ ಡೈರೆಕ್ಟ್ ಕಂಟ್ರೋಲ್ಗೆ ತಗೊಂಡ್ರು. ಇದು ಆಟದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್.
ಈ ಮುಂದಿನ 50 ವರ್ಷಗಳ ಕಾಲವನ್ನ ಕಮಿಷನರ್ಗಳ ಆಡಳಿತ ಅಂತ ಕರೀತಾರೆ. ಈ ಸಮಯದಲ್ಲಿ ಆಡಳಿತದ ಸ್ವರೂಪ ಸಂಪೂರ್ಣವಾಗಿ ಬದಲಾಯಿತು. ಮಾರ್ಕ್ ಕಬ್ಬನ್ ಅವರಂತಹ ಕಮಿಷನರ್ಗಳ ಕೆಳಗೆ ರಾಜ್ಯದ ಫೋಕಸ್ ಮಿಲಿಟರಿಯಿಂದ ಅಡ್ಮಿನಿಸ್ಟ್ರೇಟಿವ್ ಮಾಡರ್ನೈಸೇಷನ್ ಕಡೆಗೆ ಶಿಫ್ಟ್ ಆಯಿತು. ಅಂದ್ರೆ ಸಾಂಪ್ರದಾಯಿಕ ಶಿಕ್ಷಣದ ಜಾಗದಲ್ಲಿ ಇಂಗ್ಲಿಷ್ ಎಜುಕೇಷನ್ ಬಂತು. ರಾಜರ ನ್ಯಾಯಾಲಯಗಳ ಬದಲಿಗೆ ಆಧುನಿಕ ನ್ಯಾಯಾಂಗ ವ್ಯವಸ್ಥೆ ಜಾರಿಗೆ ಬಂತು. ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸುಮ್ಮನೆ ಕೂರ್ಲಿಲ್ಲ. ಅವರು ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ರು. ಕೊನೆಗೂ 1867ರಲ್ಲಿ ಬ್ರಿಟಿಷರು ರಾಜ್ಯವನ್ನ ವಾಪಸ್ ಕೊಡೋಕೆ ಒಪ್ಕೊಂಡ್ರು. ಆದ್ರೆ ಇಲ್ಲೊಂದು ಕಂಡೀಷನ್ ಹಾಕಿದ್ರು. ಅಧಿಕಾರ ರಾಜನಿಗೆ ಸಿಗಲ್ಲ, ಬದಲಿಗೆ ಅವರ ಉತ್ತರಾಧಿಕಾರಿಗೆ ಸಿಗಬೇಕು ಅಂತ. ಅದರಂತೆ 1881ರಲ್ಲಿ ಅವರ ದತ್ತುಪುತ್ರರಾದ 10ನೇ ಚಾಮರಾಜೇಂದ್ರ ಒಡೆಯರ್ಗೆ ರಾಜ್ಯವನ್ನ ಅಧಿಕೃತವಾಗಿ ಹಸ್ತಾಂತರ ಮಾಡಲಾಯಿತು. ಅಧಿಕಾರ ವಾಪಸ್ ಸಿಕ್ಕ ಮೇಲೆ ಒಡೆಯರು ತಮ್ಮ ಆಟದ ಸ್ಟ್ರಾಟಜಿಯನ್ನೇ ಚೇಂಜ್ ಮಾಡಿದ್ರು. ಅವರು ಬ್ರಿಟಿಷರ ಜೊತೆ ನೇರವಾಗಿ ಜಗಳಕ್ಕೆ ಇಳಿಲಿಲ್ಲ. ಬದಲಿಗೆ ತಮ್ಮ ಆಡಳಿತದಲ್ಲಿ ಶ್ರೇಷ್ಠತೆಯನ್ನ ತೋರಿಸೋದರ ಮೂಲಕ ತಮ್ಮ ಶಕ್ತಿಯನ್ನ ಸಾಬೀತುಪಡಿಸಿದ್ರು. ಆದ್ರೆ ಇಲ್ಲೊಂದು ಪ್ರಮುಖವಾದ ಅಂಶವನ್ನ ನಾವು ಗಮನಿಸಬೇಕು. ಒಡೆಯರಿಗೆ ರಾಜಸಿಂಹಾಸನ ವಾಪಸ್ ಬಂತು ನಿಜ, ಆದ್ರೆ ಅವರ ಅಧಿಕಾರ ಸಂಪೂರ್ಣವಾಗಿ ಸ್ವತಂತ್ರವಾಗಿರಲಿಲ್ಲ. ಯಾಕಂದ್ರೆ ರಾಜ್ಯದ ಮೇಲ್ವಿಚಾರಣೆಗೆ ಅಂತ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನ ನೇಮಿಸಲಾಗಿತ್ತು. ಇದರಿಂದ ಪವರ್ ಡೈನಾಮಿಕ್ಸ್ ಸಂಪೂರ್ಣವಾಗಿ ಬದಲಾಗೋಗಿತ್ತು. ಈ ಹೊಸ ಯುಗದಲ್ಲಿ ರಾಜರ ಜೊತೆಗೆ ರಾಜ್ಯದ ನಿಜವಾದ ಶಕ್ತಿಯಾಗಿದ್ದವರಂದ್ರೆ ದಿವಾನರು. ಅದರಲ್ಲೂ ಕೆ ಶೇಷಾದ್ರಿ ಅಯ್ಯರ್ ಅವರಂತಹ ದಿವಾನರು ಮೈಸೂರಿನಲ್ಲಿ ಅದ್ಭುತ ಸುಧಾರಣೆಗಳನ್ನ ತಂದರು. ಟ್ಯಾಲೆಂಟ್ ಇರೋರ್ನ ಆಡಳಿತಕ್ಕೆ ತರಬೇಕು ಅಂತ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಬಾಲ್ಯ ವಿವಾರದಂತಹ ಸಾಮಾಜಿಕ ಪಿಡುಗನ್ನ ತಡೆಯೋಕೆ ಕ್ರಾಂತಿಕಾರಿ ಕಾನೂನನ್ನೇ ಜಾರಿಗೆ ತಂದ್ರು. ಈ ಸಮಯದಲ್ಲಿ ಮೈಸೂರು ರಾಜ್ಯ ಅಭಿವೃದ್ಧಿಯ ಹಾದಿಯಲ್ಲಿ ವೇಗವಾಗಿ ಸಾಗುತ್ತಿತ್ತು. ಅಭಿವೃದ್ಧಿ ಅಂದ್ರೆ ಒಂದೇ ಕ್ಷೇತ್ರದಲ್ಲಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ. ಒಂದು ಕಡೆ ಹೊಸ ರೈಲ್ವೆ ಲೈನ್ಗಳು, ಕೋಲಾರ ಗೋಲ್ಡ್ ಮೈನ್ಸ್, ಇನ್ನೊಂದು ಕಡೆ ನೀರಾವರಿ ಯೋಜನೆಗಳು, ಹೆಣ್ಮಕ್ಳ ಶಿಕ್ಷಣ. ಎಲ್ಲಕ್ಕಿಂತ ಮುಖ್ಯವಾಗಿ ಶಿವನ ಸಮುದ್ರದಂತಹ ಕ್ರಾಂತಿಕಾರಕ ಜಲವಿದ್ಯುತ್ ಯೋಜನೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಮೈಸೂರು ಮುಂದೆ ನುಗ್ಗುತ್ತಿತ್ತು. ಇದು ನಿಜಕ್ಕೂ ಒಂದು ವಾವ್ ಮೊಮೆಂಟ್ ಅಂತಾನೆ ಹೇಳಬೇಕು. ಶಿವನ ಸಮುದ್ರ ಪ್ರಾಜೆಕ್ಟ್ನಿಂದಾಗಿ ಬೆಂಗಳೂರು ಇಡೀ ಭಾರತದಲ್ಲೇ ಎಲೆಕ್ಟ್ರಿಫೈಡ್ ಆದ ಅಂದ್ರೆ ವಿದ್ಯುತ್ ಸಂಪರ್ಕ ಪಡೆದ ಮೊದಲ ನಗರವಾಗಿತ್ತು. ಇದು ಆಗಿನ ಕಾಲಕ್ಕೆ ಮೈಸೂರು ರಾಜ್ಯ ತಾಂತ್ರಿಕವಾಗಿ ಎಷ್ಟು ಮುಂದಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಈ ಎಲ್ಲ ಅದ್ಭುತ ಸುಧಾರಣೆಗಳಿಂದ ಮೈಸೂರು ರಾಜ್ಯ ಇಡೀ ದೇಶಕ್ಕೆ ಒಂದು ಮಾದರಿ ರಾಜ್ಯ ಅಥವಾ ಮಾಡೆಲ್ ಸ್ಟೇಟ್ ಆಗಿ ಹೊರಹೊಮ್ಮಿತು. ಮಹಾತ್ಮ ಗಾಂಧಿಯವರಂತಹ ನಾಯಕರು ಕೂಡ ಮೈಸೂರಿನ ಆಡಳಿತವನ್ನ ಹೊಗಳಿದ್ರು. ಇದರ ಮಹತ್ವ ಏನ್ ಗೊತ್ತಾ? ಭಾರತೀಯರಿಗೆ ತಮ್ಮನ್ನ ತಾವೇ ಆಳ್ಕೊಳ್ಳೋಕೆ ಬರೋಲ್ಲ ಅಂತ ಬ್ರಿಟಿಷರು ಹೇಳ್ತಿದ್ರಲ್ಲ, ಅದಕ್ಕೆ ಮೈಸೂರು ರಾಜ್ಯ ಒಂದು ನೇರವಾದ ಬಲವಾದ ಉತ್ತರವಾಗಿತ್ತು. ಸರಿ, ಕಡೆಗೆ ಒಡೆಯರು ತಮ್ಮ ಸಿಂಹಾಸನವನ್ನ ವಾಪಸ್ ಪಡೆದ್ರು. ಚೆಸ್ ಆಟದಲ್ಲಿ ಗೆದ್ದ ಹಾಗೆ ಆಯಿತು. ಆದರೆ ಒಂದು ಪ್ರಶ್ನೆ ಉಳಿಯುತ್ತೆ. ಬ್ರಿಟಿಷ್ ರೆಸಿಡೆಂಟ್ ಒಬ್ಬ ರಾಜ್ಯದ ಆಡಳಿತದಲ್ಲಿರುವಾಗ ನಿಜವಾದ ಅಧಿಕಾರ, ರಿಯಲ್ ಪವರ್ ಯಾರ ಕೈಯಲ್ಲಿತ್ತು? ಸಿಂಹಾಸನದ ಮೇಲಿದ್ದ ರಾಜನ ಕೈಯಲ್ಲ, ಅಥವಾ ತೆರೆಮರೆಯಲ್ಲಿ ಇಡೀ ಆಟವನ್ನ ನಿಯಂತ್ರಿಸುತ್ತಿದ್ದ ಬ್ರಿಟಿಷರ ಕೈಯಲ್ಲ? ಒಡೆಯರು ಕಟ್ಟಿದ ಈ ಭದ್ರ ಕೋಟೆಯ ಮೇಲೆ ಇಬ್ರು ಹುಲಿಗಳು ಎದ್ದು ನಿಂತರು. ಒಬ್ರು ಹೈದರ್ ಅಲಿ, ತನ್ನ ಚಾಣಾಕ್ಷ ಸೇನಾ ತಂತ್ರಗಾರಿಕೆ ಮತ್ತು ಮಿಂಚಿನ ದಾಳಿಗಳಿಂದ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ. ಇನ್ನೊಬ್ರು ಅವನ ಮಗ ಟಿಪ್ಪು ಸುಲ್ತಾನ್. ಟಿಪ್ಪು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿದ್ದ. ಬ್ರಿಟಿಷರ ನಿಜವಾದ ಬಲ ಇರೋದವರ ಸೇನೆ ಅಲ್ಲಲ್ಲ, ಅವರ ವ್ಯಾಪಾರದಲ್ಲಿ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆರ್ಥಿಕವಾಗಿ ಅವರನ್ನ ದುರ್ಬಲಗೊಳಿಸಬೇಕು ಅನ್ನೋದು ಟಿಪ್ಪುವಿನ ದೃಷ್ಟಿಯಾಗಿತ್ತು. ಒಬ್ರು ಸೇನಾ ತಂತ್ರಜ್ಞ, ಇನ್ನೊಬ್ರು ಆರ್ಥಿಕ ದಾರ್ಶನಿಕ. ಸುಮಾರು 30 ವರ್ಷಗಳ ಕಾಲ ನಡೆದ ಈ ಯುದ್ಧಗಳು ದಕ್ಷಿಣ ಭಾರತದ ಪವರ್ ಬ್ಯಾಲೆನ್ಸ್ ಅನ್ನೇ ಸಂಪೂರ್ಣವಾಗಿ ಬದಲಾಯಿಸಿದವು. ಇವು ಕೇವಲ ಯುದ್ಧಗಳಾಗಿರಲಿಲ್ಲ, ಬದಲಾಗಿ ಒಂದು ಪ್ರದೇಶದ ಭವಿಷ್ಯವನ್ನೇ ನಿರ್ಧಾರಿಸಿದ ಮಹಾ ಸಂಘರ್ಷಗಳಾಗಿದ್ದುವು. ಈ 4 ಯುದ್ಧಗಳೂ ಒಂದು ಥರ ನಾಟಕದ ಹಾಗೆ ನಡೆದು. ಮೊದಲ ಯುದ್ಧದಲ್ಲಿ ಹೈದರಲಿಯ ಚಾಣಾಕ್ಷತನಕ್ಕೆ ಬ್ರಿಟಿಷರೇ ಬೆಚ್ಚಿಬಿದ್ರು. ಆಮೇಲೆ ಟಿಪ್ಪು ಹೋರಾಟ ಮುಂದುವರೆಸಿದ. ಆದರೆ 3ನೇ ಯುದ್ಧದಲ್ಲಿ ರಾಜ್ಯದ ಅರ್ಧ ಭಾಗವನ್ನೇ ಕಳ್ಕೊಳ್ಬೇಕಾಯ್ತು. ಕೊನೆಗೆ 1799ರಲ್ಲಿ ಶ್ರೀರಂಗಪಟ್ಟಣದ ಪತನದೊಂದಿಗೆ ಆ ಮಹಾ ಅಗ್ನಿ ನಂದಿ ಹೋಯಿತು. ಆದ್ರೆ ಕಥೆ ಇಲ್ಲಿಗೆ ಮುಗಿದಿರಲಿಲ್ಲ. ಅದೆಷ್ಟೇ ದೊಡ್ಡ ಘರ್ಜನೆ ಆದ್ರೂ ಈ ಹುಲಿಗಳ ಹೋರಾಟ ಅಂತ್ಯ ಕಾಣ್ಲೇಬೇಕಾಯ್ತು. 1799ರಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಕೋಟೆಯ ದ್ವಾರದಲ್ಲಿ ಹೋರಾಡುತ್ತಲೇ ವೀರ ಮರಣವನ್ನಪ್ಪಿದ. ಅವನ ಪತನದೊಂದಿಗೆ ಬ್ರಿಟಿಷರಿಗೆ ನಿಟ್ಟುಸಿರು ಬಿಟ್ಟ ಹಾಗಾಯಿತು. ಅಬ್ಬಾ, ದಕ್ಷಿಣ ಭಾರತದ ನಮ್ಮ ಅತಿದೊಡ್ಡ ಕಂಟಕವೇ ಹೋಯ್ತು, ಇಡೀ ದೇಶವೇ ಈಗ ನಮ್ಮದು ಅಂತ ಬೀಗಿದ್ರು. ಮೈಸೂರಿನ ಕೋಟೆ ಬಿದ್ದಿತ್ತು. ಆದರೆ
ಬ್ರಿಟಿಷರ ಲೆಕ್ಕಾಚಾರ ಇಲ್ಲೇ ತಪ್ಪಿದ್ದು. ಒಂದು ಕೋಟೆ ಬಿದ್ದಿರ್ಬೋದು, ಒಬ್ಬ ರಾಜ ಮಡಿದಿರ್ಬೋದು, ಆದರೆ ಪ್ರತಿರೋಧದ ಕಿಡಿ ನಂದಿರ್ಲಿಲ್ಲ. ಅದು ಅರಮನೆಯ ಗೋಡೆಗಳನ್ನ ದಾಟಿ ಸಾಮಾನ್ಯ ಜನರ ಹೃದಯದಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಲು ಸಿದ್ಧವಾಗಿತ್ತು. ಆ ಕಾಡ್ಗಿಚ್ಚಿನ ಮೊದಲ ಜ್ವಾಲೆ ಧೋಂಡ್ಯಾ ವಾಘ್. ಟಿಪ್ಪುವಿನ ಸೈನ್ಯದಲ್ಲಿದ್ದ ಈತ ತನ್ನ ಶೌರ್ಯಕ್ಕಾಗಿಯೇ ವಾಘ್ ಅಂದ್ರೆ ಹುಲಿ ಅನ್ನೋ ಬಿರುದು ಪಡೆದಿದ್ದ. ಟಿಪ್ಪುವಿನ ಸಾವಿನ ನಂತರ ಬ್ರಿಟಿಷರು ಇವನನ್ನ ಜೈಲಿಂದ ಬಿಡುಗಡೆ ಮಾಡಿದ್ರು. ಆದರೆ ಅದು ತಾವು ಮಾಡಿದ ಅತಿ ದೊಡ್ಡ ತಪ್ಪು ಅಂತ ಅವರಿಗೆ ಬೇಗನೆ ಗೊತ್ತಾಯಿತು. ಧೋಂಡ್ಯಾ ಅತೃಪ್ತ ಸೈನಿಕರ ಪಡೆಯನ್ನ ಕಟ್ಟಿ ಉತ್ತರ ಕರ್ನಾಟಕದಾದ್ಯಂತ ಗೆರಿಲ್ಲಾ ಯುದ್ಧದ ಮೂಲಕ ಬ್ರಿಟಿಷರನ್ನ ಇನ್ನಿಲ್ಲದಂತೆ ಕಾಡಿದ. ಹೋರಾಟ ಇನ್ನೂ ಮುಗಿದಿಲ್ಲ ಅಂತ ಅವನು ಇಡೀ ಜಗತ್ತಿಗೆ ಸಾರಿದ. ಈಗ ಬರ್ತಾ ಇರೋದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸುವರ್ಣಾಕ್ಷರಗಳಲ್ಲಿ ಬರ್ದಿಡ್ಬೇಕಾದ ಅಧ್ಯಾಯ. ಅಧಿಕಾರದ ಉತ್ತುಂಗದಲ್ಲಿದ್ದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಸಣ್ಣ ಸಂಸ್ಥಾನದ ರಾಣಿ ದಿಟ್ಟತನದಿಂದ ಇಲ್ಲ ಅಂತ ಹೇಳಿದಾಗ ಏನಾಗ್ತದೆ? ಆ ರಾಣಿಯೇ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ. ತನ್ನ ಪತಿ ಮತ್ತು ಮಗನನ್ನು ಕಳೆದುಕೊಂಡಿದ್ದ ಅವಳು ಉತ್ತರಾಧಿಕಾರಕ್ಕಾಗಿ ಶಿವಲಿಂಗಪ್ಪನನ್ನು ದತ್ತು ಪಡೆದಿದ್ಲು. ಆದರೆ ಬ್ರಿಟಿಷರು ತಮ್ಮ ಕುತಂತ್ರದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾನೂನನ್ನ ಮುಂದಿಟ್ಟು ಕಿತ್ತೂರನ್ನ ನುಂಗಿ ಹಾಕೋಕೆ ಪ್ಲಾನ್ ಮಾಡಿದ್ರು. ಮಾತುಕತೆಗೆ ಅಂತ ಬಂದ ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರೆಗೆ ಚೆನ್ನಮ್ಮ ಕೊಟ್ಟ ಉತ್ತರ ಶರಣಾಗತಿಯಲ್ಲ, ಅದು ಯುದ್ಧದ ಘೋಷಣೆಯಾಗಿತ್ತು. ಆ ಹೋರಾಟದಲ್ಲಿ ಥ್ಯಾಕರೆ ಹತನಾದ. ಆದರೆ ಅಂತಿಮವಾಗಿ ಬೃಹತ್ ಸೈನ್ಯದ ಮುಂದೆ ಕಿತ್ತೂರು ಸೋಲ್ಬೇಟಾಯಿತು. ರಾಣಿ ಸೆರೆಯಾದಳು ನಿಜ, ಆದರೆ ಕಿತ್ತೂರಿನ ಕಿಡಿ ಆರ್ಲಿಲ್ಲ. ಆ ಕಿಚ್ಚನ್ನ ಮತ್ತೆ ಹೊತ್ತಿಸಿದವನು ಸಾಮಾನ್ಯ ಕುಟುಂಬದಿಂದ ಬಂದ ಸಂಗೊಳ್ಳಿ ರಾಯಣ್ಣ. ಆತ ಕಟ್ಟಿದ ರಹಸ್ಯ ಸೈನ್ಯದಲ್ಲಿದ್ದವರ ಸಂಖ್ಯೆ ಕೇವಲ 500. ಯೋಚನೆ ಮಾಡಿ. ಆದರೆ ಅವರಲ್ಲಿದ್ದ ಕೆಚ್ಚು, ದೇಶಪ್ರೇಮ ಸಾವಿರಾರು ಸೈನಿಕರಿಗೆ ಸಮವಾಗಿತ್ತು. ಬ್ರಿಟಿಷ್ ಖಜಾನೆಗಳನ್ನ ಲೂಟಿ ಮಾಡಿ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಚ್ಚಿ ರಾಯಣ್ಣ ಬ್ರಿಟಿಷರ ನಿದ್ದೆಗೆಡಿಸಿದ. ಅವನ ಶೌರ್ಯ ಇವತ್ತಿಗೂ ಲಾವಣಿ ಪದಗಳಲ್ಲಿ, ಜನಪದ ಗೀತೆಗಳಲ್ಲಿ ಜೀವಂತವಾಗಿದೆ. ನೋಡಿ, ಈ ಹೋರಾಟ ಕೇವಲ ರಾಜಾರಾಣಿ ಸೈನಿಕರಿಗೆ ಸೀಮಿತವಾಗಿರಲಿಲ್ಲ. ಧೋಂಡ್ಯಾ ವಾಘ್ನಿಂದ ಶುರುವಾಗಿ ಕೊಡಗಿನ ಅಮರಶುಳ್ಯದಲ್ಲಿ ತೆರಿಗೆಗಳ ವಿರುದ್ಧ ಸಿಡಿದೆದ್ದ ರೈತರು, ಸುರಪುರದಲ್ಲಿ 1857ರ ದಂಗೆಯನ್ನು ಮುನ್ನಡೆಸಿದ ವೆಂಕಟಪ್ಪ ನಾಯಕ ಮತ್ತು ಆಯುಧ ಹೊಂದುವುದು ನಮ್ಮ ಹಕ್ಕು ಅಂತ ಹೋರಾಡಿದ ಹಲಗಲಿಯ ಬೇಡರು, ಹೀಗೆ ಸಮಾಜದ ಪ್ರತಿಯೊಂದು ಸ್ತರದಿಂದಲೂ ಪ್ರತಿರೋಧದ ದನಿಗಳು ಎದ್ದುವು. ಇದನ್ನೇ ಅಲ್ವಾ ನಿಜವಾದ ಜನಚಳವಳಿ ಅನ್ನೋದು? ಸರಿ, ನಾವೀಗ ನಮ್ಮ ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಎಲ್ಲ ಬೇರೆ ಬೇರೆ ಹೋರಾಟಗಳು, ತ್ಯಾಗಗಳು ಇವೆಲ್ಲ ಸೇರಿ ನಮಗೆ ಕೊಟ್ಟಿರುವ ಸಂದೇಶವಾದ್ರೂ ಏನು? ಇದರ ಪರಂಪರೆ ಏನು? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಬಹುಶಃ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಪಾಯಿಂಟ್ ಇದೆ. ಹೌದು, ಧೋಂಡ್ಯಾ ವಾಘ್, ಚೆನ್ನಮ್ಮ, ರಾಯಣ್ಣ ಇವರೆಲ್ಲರ ಹೋರಾಟಗಳು ಅಂದಿನ ಮಟ್ಟಿಗೆ ಸೋತ್ವು. ಸ್ಥಳೀಯ ನಾಯಕರಲ್ಲಿದ್ದ ಒಗ್ಗಟ್ಟಿನ ಕೊರತೆ, ಬ್ರಿಟಿಷರ ಆಧುನಿಕ ಶಸ್ತ್ರಾಸ್ತ್ರಗಳು, ಕಾರಣಗಳು ಫಲವಿರಬಹುದು. ಆದರೆ ಇತಿಹಾಸದಲ್ಲಿ ಕೆಲವು ಸೋಲುಗಳು ಗೆಲುವಿಗಿಂತಾನೂ ದೊಡ್ಡ ಪಾಠ ಕಲಿಸ್ತವೆ. ಈ ಸೋಲುಗಳೇ ಮುಂದಿನ ಪೀಳಿಗೆಗೆ ದಾರಿದೀಪವಾದವು. ಭಾರತದ ಮಹಾನ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಗಟ್ಟಿ ಅಡಿಪಾಯ ಹಾಕಿಕೊಟ್ಟು. ಈ ಒಂದು ವಾಕ್ಯವನ್ನ ಕೇಳಿ, ಇದು ಇಡೀ ಹೋರಾಟದ ಸಾರಾಂಶವನ್ನ ಎಷ್ಟು ಅದ್ಭುತವಾಗಿ ಹಿಡಿದಿರುತ್ತೆ. ಒಡೆಯರ ಆಡಳಿತದ ಕುಶಲತೆಯಿಂದ ಹಿಡಿದು ಟಿಪ್ಪು ಮತ್ತು ಚೆನ್ನಮ್ಮನ ಉಗ್ರ ಪ್ರತಿರೋಧದವರೆಗೆ, ರಾಯಣ್ಣ ಮತ್ತು ಅಸಂಖ್ಯಾತ ರೈತರು, ಬೇಡರು ಮಾಡಿದ ತ್ಯಾಗಗಳು, ಈ ಎಲ್ಲ ರಕ್ತಸಿಕ್ತ ಬೇರುಗಳೇ ಇಂದು ನಾವು ಕಾಣ್ತಿರುವ ಸ್ವಾತಂತ್ರ್ಯ ಎಂಬ ಬೃಹತ್ ಮರಕ್ಕೆ ಆಧಾರವಾಗಿ ನಿಂತಿವೆ. ಹಾಗಾದ್ರೆ ಈ ಕಥೆಯನ್ನ ಮುಗಿಸುವಾಗ ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಡೋಣ. ಒಂದು ರಾಜ್ಯವನ್ನ ಗೆಲ್ಲಬಹುದು, ಕೋಟೆಯನ್ನ ವಶಪಡಿಸಿಕೊಳ್ಬಹುದು ನಿಜ, ಆದರೆ ಜನರ ಆತ್ಮಸ್ಥೈರ್ಯವನ್ನ, ಅವರ ಸ್ವಾತಂತ್ರ್ಯದ ಕಿಚ್ಚನ್ನ ಎಂದಿಗೂ ಅಡಗಿಸಲು ಸಾಧ್ಯವಿಲ್ಲ ಅಂತ ಇಡೀ ಜಗತ್ತಿಗೆ ಸಾಬೀತುಪಡಿಸಿದ ಈ ಅಜೇಯರಿಂದ, ಸೋಲನ್ನೇ ಸೋಲಿಸಿದ ಅವರಿಂದ ಇಂದಿನ ನಮ್ಮ ಸವಾಲುಗಳನ್ನ ಎದುರಿಸಲು ನಾವೇನನ್ನ ಕಲಿಬಹುದು? ಇದೊಂದು ಯೋಚಿಸಬೇಕಾದ ಪ್ರಶ್ನೆ.